ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಟೂ ಫನ್ ಗಾಡಿ ಸೇಲಿಗೆ ಬಂದು ವೀಕ್ಷಕರೇ, ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸು ಸಿಗುತ್ತೆ. ಮತ್ತು ಗಾಡಿ ಓನರ್ ನಂಬರು ವೀಡಿಯೋದಲ್ಲಿನೇ ಮುಂದೆ ಹಾಕಿರ್ತೀವಿ, ಗಾಡಿ ಓನರ್ ನಂಬರ್ ಅಂತ ವೀಡಿಯೋದಲ್ಲಿನೇ ಮುಂದೆ ಹಾಕಿರ್ತೀವಿ ವೀಕ್ಷಕರೇ. ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರಿಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ, ಇದು ಗಾಡಿ ಓನರ್ ನಂಬರ್ ಅಲ್ಲ, ಗಾಡಿ ಓನರ್ ನಂಬರ್ ಅಂತಲೇ ಮುಂದೆ ಹಾಕಿರ್ತೀವಿ. ಓಕೆನಾ? ಸೊ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ ಕಾಲ್ ಮಾಡ್ತಿದ್ರು, ಹಾಗಾಗಿ ಹೇಳ್ತಿದ್ದೀನಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ಈ ನಂಬರ್ ಏನಕ್ಕೆ ಹಾಕಿದ್ವಿ ಅಂದರೆ, ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತು ಅಂದರೆ ಮಾತ್ರ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸ್ ಅಂದರೆ ಒಂದು 5-6 ಫೋಟೋಸು ಮತ್ತು ಒಂದು RC ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನೀವು ಕಳಿಸಿ ಆದಮೇಲೆ ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇವೆ ವೀಕ್ಷಕರೇ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು. ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥ ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು, ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋದಾದ್ರೆ ವೀಕ್ಷಕರೇ, ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದ್ದಾರೆ. ಅವ್ರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿ ಕೇಳಿಸ್ಕೊಳ್ಳಿ. ಮತ್ತು ಸ್ಕ್ರೀನಲ್ಲಿ ಸಹ ಬರ್ತಿರುತ್ತೆ ನಂಬರ್, ಗಾಡಿ ಅವ್ರದ್ದು ನಂಬರು, ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಸರ್, ಅದೇ ಒಂದು ಟೂ ಫೋರ್ ಗಾಡಿ ಕಳಿಸಿದ್ರಲ್ಲ, ಹಾಂ ಕಳಿಸಿದೆ. ಸೇಲ್ಗಿದೆ ಸರ್ ಅದು? ಅದು ಹಾಂ ಇದೆ ಸರ್. ಎಷ್ಟು ಮಾಡಲು? ಅದು 2003 ಮಾಡಲ್. ಓಕೆ. ಓನರ್ ಎಷ್ಟಾಗಿದ್ದಾರೆ? 6ನೇ ಓನರ್. 6. ಹಾಂ 6 ಓನರ್ ಆಗಿದೆ, ತೊಗೊಳ್ಳೋರು 7ನೇ ಓನರ್. ಓಕೆ. ಗಾಡಿ ಏನಾದರೂ ರನ್ನಿಂಗ್ ಕಿಲೋಮೀಟ್ರ್ ಇದೆಯಾ ರನ್ನಿಂಗಲ್ಲಿ? ಅದು ಮೀಟ್ರ್ ಚೇಂಜ್ ಆಗಿದೆ ಸರ್, ಹೊಸ ಮೀಟ್ರ್ ಇದೆ. ಹಾಂ ಹಾಂ ಹಾಂ. ಈ ಗಾಡೀಲಿ ಎಷ್ಟು ಪರ್ಸೆಂಟ್ ಇದಾವೆ ಟೈರೆಲ್ಲ? ಮುಂದಿನ 2 ಹೊಸ ಅದಾವೆ ರೀ, ಒಂದು 70% ಅದಾವೆ ರೀ. ಹಾಂ. ಹಿಂದಿನ 2 ರಿಮೋಟ್ ಅದಾವೆ ರೀ. ಸ್ಟೆಪ್ನಿ ಇದೆಯಾ ಗಾಡೀಲಿ? ಹಾಂ ಇದೆ. ಇದೆಲ್ಲ ಬೋರ್ಡ್ ವೈಟ್ ಬೋರ್ಡ್ ಸರ್ ಇದು? ವೈಟ್ ಬೋರ್ಡ್. ವೈಟ್ ಬೋರ್ಡಾ? ಹಾಂ. ಓಕೆ ಸರ್. ಗಾಡಿದು FC ಇನ್ಸೂರೆನ್ಸು ಎಲ್ಲ ರನ್ನಿಂಗ್ ಇದೆ ಸರ್. ಇನ್ನು ಎಷ್ಟು ದಿನ ಇದಾವೆ? FC ಇನ್ನೂ 2 ವರ್ಷ ಇದೆ. ಹಾಂ. ಮತ್ತು ಇನ್ಶೂರೆನ್ಸು 12 ತಿಂಗಳ ತನಕ ಇದೆ. ಅಂದರೆ ಈ ಡಿಸೆಂಬರ್ವರೆಗೂ ಇದೆ? ಹಾಂ, ಡಿಸೆಂಬರ್. ಓಕೆ. ಗಾಡೀಲಿ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸು? ಡಬಲ್ ಓಪರ್ ಇದೆ. ಹಾಂ. ಮತ್ತು ಸೀಟ್ ಕೋಚಿಂಗ್ ಇದೆ, ಸೀಟ್ ಕವರ್ ಆಗಿದೆ. ಹಾಂ ಹಾಂ. ಎಲ್ಲ ಹೊಸ ಹಾಕ್ಸಿದ್ರಾ? ಹಾಂ, ಎಲ್ಲ ಹೊಸ ಇದೆ. ಓಕೆ. ಗಾಡಿ ಏನು ಪ್ರಾಬ್ಲಮ್ ಇಲ್ಲ? ಏನು ಪ್ರಾಬ್ಲಮ್ ಇಲ್ಲ, ಗುಡ್ ಕಂಡೀಷನ್. ಹಾಂ ಹಾಂ ಹಾಂ. ಡೆಂಟ್ ಸ್ಕ್ರ್ಯಾಚು ಟಿಂಕರಿಂಗ್ ಏನಾದರೂ ಕೆಲಸ? ಏನು ಇಲ್ಲ. ಏನು ತೊಗೊಳೋರಿಗೆ ಆರಾಮಾಗಿ ಡೀಸೆಲ್ ಹಾಕ್ಸ್ಕೊಂಡು ಓಡಿಸ್ಕೊಬೋದು? ಹಾಂ, ಓಡಿಸ್ಬೋದು. ಹ್ಞೂ ಹ್ಞೂ. ಎಲ್ಲಿರೋದು ಗಾಡಿ? ಇದು ಬೆಳಗಾವಿ ಡಿಸ್ಟಿಕ್, ಚಿಕ್ಕೋಡಿ ತಾಲೂಕು, ಕಬ್ಬೂರು. ಬೆಳಗಾಂ ಡಿಸ್ಟಿಕ್ಕು, ಚಿಕ್ಕೋಡಿ ತಾಲೂಕು, ಕಬ್ಬೂರು. ಕಬ್ಬೂರು? ಹಾಂ. ಹಾಂ ಹಾಂ ಹಾಂ. ಓಕೆ. ಕಬ್ಬೂರು ಬಂದರೆ ಗಾಡಿ ಸಿಗುತ್ತೆ, ಅಲ್ಲೇ ಇರುತ್ತಾ ಹಳ್ಳಿನದು? ಹಾಂ ಹಾಂ, ಇಲ್ಲೇ ಇರುತ್ತೆ. ಓಕೆ. ಏನು ಹೇಳ್ತೀರಿ ಗಾಡಿ ರೇಟು? 3.5 ಹೇಳ್ತೀವಿ ಸರ್. 3.5 ಲಕ್ಷ? ಹಾಂ, ನೆಗೋಸಿಯಬಲ್ ಆಗುತ್ತೆ. ಹಾಂ. ಇನ್ನು ಬಂದಾಗ ಕಡಿಮೆ ಮಾಡ್ತೀರಾ? ಹಾಂ, ಮಾಡ್ತೀವಿ. ಓಕೆ ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಹಾಂ, ಇದೇ ನಂಬರು. ಸರಿ ಸರ್, ಆಯ್ತು.